ಕೊಡ್ತಾ ಇದ್ದೇವೆ ಬಡವರಿಗೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಹೆಸರೇ ಹೇಳುವಾಗ ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನಾ, ಪ್ರೈಮ್ ಮಿನಿಸ್ಟರ್ ಕೊಟ್ಟಂತ ದುಡ್ಡಿನಲ್ಲಿ ರಾಜ್ಯ ಸರ್ಕಾರ ತನ್ನ ದುಡ್ಡನ್ನು ಹಾಕಿ ಫಲಾನುಭವಿಗಳಿಂದ ಮತ್ತೆ ಕಾಂಟ್ರಿಬ್ಯೂಷನ್ ಅನ್ನು ತೆಗೆದುಕೊಂಡು ಮನೆಗಳನ್ನು ಕಂಪ್ಲೀಟ್ ಮಾಡಿ ಇವತ್ತು ಮನೆಗಳನ್ನ ಹಂಚುವಂತ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರೈಮ್ ಮಿನಿಸ್ಟರ್ ಹೆಸರಿನಲ್ಲಿ ಪ್ರೈಮ್ ಮಿನಿಸ್ಟರ್ ಕೊಟ್ಟಂತ ದುಡ್ಡಿನಲ್ಲಿ ಆದಂತ ಮನೆಗಳನ್ನು ಕಂಪ್ಲೀಟ್ ಮಾಡಿ ಕೊಡುವಂಥದ್ದು ಅಂತ ಈ ಸಮಾರಂಭದಿಂದ ಸಹಜವಾಗಿ ಕೇಂದ್ರ ಸರ್ಕಾರದ ಮಂತ್ರಿಗಳನ್ನ ಕೂಡ ಆಹ್ವಾನಿಸಬೇಕಾಗಿತ್ತು, ಅವ್ರನ್ನ ಕರಿಬೇಕಾಗಿತ್ತು, ಅವ್ರನ್ನ ಟೈಮ್ ಕೇಳಿ ಕಾರ್ಯಕ್ರಮ ಇಡಬೇಕಾಗಿತ್ತು. ಆದ್ರ ಈ ಕೆಲಸ ತಾವ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಮಾಡಿದ್ದೇನೋ ಅನ್ನುವಂತ ಭ್ರಮೆಯನ್ನ ಜನರಲ್ಲಿ ಹುಟ್ಟಿಸಬೇಕನ್ನುವಂತ ಏಕೈಕ ವಿಚಾರದಿಂದ ನಮ್ಮ ಕೇಂದ್ರ ಸರ್ಕಾರದ ಮಂತ್ರಿಗಳಾದ ಸುಭಾಷ್ ಜೋಶಿ ಅವರಿಗೆ ಕೊನೆ ಹಂತದವರೆಗೆ ಈ ಕಾರ್ಯಕ್ರಮದ ಬಗ್ಗೆ ಟಾರ್ಗೆಟ್ ಅವರು ಕೇಂದ್ರ ಸರ್ಕಾರದ ಕಾರ್ಯಕ್ಕಾಗಿ ದಾವೋಸಿಗೆ ಹೋಗುವಂತ ಸಂದರ್ಭದಲ್ಲಿ ಅವ್ರಿಗೆ ಬರ್ರಿ ಅಂತೇಳಿ ಇನ್ವಿಟೇಷನ್ ಕೊಡುವಂತ ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡಿತು. ಹಾಗಾಗಿ ಕೇಂದ್ರ ಸರ್ಕಾರದ ಈ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದ ಮಂತ್ರಿಗಳನ್ನ ಕರೆದಿಲ್ಲ ಅನ್ನುವಂತ ಉದ್ದೇಶದಿಂದ ಹಾಗೂ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಾಗ ಶ್ರೀ ಸೋಮಣ್ಣನವರು ಇಲ್ಲಿ ಹುಬ್ಬಳ್ಳಿಯಲ್ಲಿ ಮನೆಗಳಿಗೆ ಭೂಮಿ ಸ್ಯಾಂಕ್ಷನ್ ಭೂಮಿಯನ್ನ ಸ್ಯಾಂಕ್ಷನ್ ಮಾಡಿದ್ರು. ನಮ್ಮ ಬಿಜೆಪಿ ಸರ್ಕಾರ ಸ್ಯಾಂಕ್ಷನ್ ಮಾಡಿದಂತ ಭೂಮಿಯಲ್ಲಿ ಶ್ರೀ ಸೋಮಣ್ಣನವರು ಕೊಟ್ಟಂತ ಮನೆಗಳ ಭೂಮಿ ಪೂಜೆ ಆಗಿದೆ. ಆದ್ರೆ ಇವತ್ತು ಅವ್ರು ಯಾವುದೂ ಕೂಡ ಕನ್ಸಿಡರೇಷನ್ ಮಾಡ್ತಾರೆ. ನಾವು ಕೊಟ್ಟಂತ ದುಡ್ಡು ಭಾರತೀಯ ಜನತಾ ಪಕ್ಷ ಕೊಟ್ಟಂತ ದುಡ್ಡು ಭಾರತೀಯ ಜನತಾ ಪಕ್ಷದಿಂದ ಕೊಟ್ಟಂತ ಮನೆಗಳು ಇವರು ಕಂಪ್ಲೀಟ್ ಮಾಡುವಂತ ಕೆಲಸದಲ್ಲಿ ನಮ್ಮ ಕಾಂಗ್ರೆಸ್ಸಿನ ಸಮಾವೇಶ ದೊಡ್ಡ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ 1,30,30,000 ಚಿಲ್ಲರ ಮನೆಗಳನ್ನ ಇವರು ಕಂಪ್ಲೀಟ್ ಮಾಡ್ಬೇಕಾಯ್ತು ಭಾರತೀಯ ಜನತಾ ಪಕ್ಷ ಕೊಟ್ಟಿದ್ರು. ಆದ್ರೆ ಆ ಮನೆಗಳನ್ನ ಕಟ್ ಮಾಡಿ ದುಡ್ಡಿಲ್ಲ ಅಂತ ಆ ಮನೆಗಳನ್ನ ಕಂಪ್ಲೀಟ್ ಮಾಡಕ್ಕೆ ಕರ್ಟೈಲ್ಮೆಂಟ್ ಅಂತ ದುಡ್ಡುಗಳನ್ನ ಕಟ್ ಮಾಡಿ ಅದು 1,00,000 ಚಿಲ್ಲರ ಮನೆಗಳ ದುಡ್ಡನ್ನ ಅರ್ಧ ದುಡ್ಡನ್ನ ಈ ಕಡೆ 45,000 ಮನೆಗಳಿಗೆ ದುಡ್ಡನ್ನು ಕೊಟ್ಟು ಮನೆಗಳನ್ನು ಕಂಪ್ಲೀಟ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಇವ್ರಿಗೆ ನಿಜವಾಗಿ ಬಡವರ ಮೇಲೆ ಪ್ರೀತಿ ಇದ್ರಂದ್ರೆ ಭಾರತೀಯ ಜನತಾ ಪಕ್ಷ ಏನ್ ಶುರು ಮಾಡಿತ್ತು ಆ ಎಲ್ಲ ಮನೆಗಳನ್ನು ಕಂಪ್ಲೀಟ್ ಮಾಡಬೇಕಿತ್ತು. ಮಳೆ ಅಥವಾ ಪ್ರಕೃತಿ ವಿಕೋಪಕ್ಕೆ ಗುರಿಯಾದಂತ ಬಿದ್ದಂತ ಮನೆಗಳಿಗೆ 5 ಲಕ್ಷ ಕೊಡಬೇಕಾಗಿತ್ತು. ಹೊಸ ಮನೆಗಳನ್ನು 2 ಲಕ್ಷ ಮನೆಗಳನ್ನು ಕಟ್ಟಿಕೊಡ್ಬೇಕಾಗಿತ್ತು. ಅದನ್ನ ಬಿಟ್ಟು ಭಾರತೀಯ ಜನತಾ ಪಕ್ಷ ಭೂಮಿ ಪೂಜೆ ಮಾಡಿದಂತ ಮನೆಗಳನ್ನ ಕಂಪ್ಲೀಟ್ ಅವ್ರು ಪೂರ್ತಿ ಕಂಪ್ಲೀಟ್ ಮಾಡ್ತಾರೆ. ನಮ್ಮ ಪಕ್ಷದ ಸಮಾವೇಶ ಏನು ಮಾಡ್ತಿದ್ದಾರೆ ಶಿಷ್ಟಾಚಾರವನ್ನು ಏನು ಉಲ್ಲಂಘಿಸಿದ್ದಾರೆ ಸುಭಾಷ್ ಜೋಶಿ ಅವರು ಸರಿಲಾರ್ದ. ಅದಕ್ಕಾಗಿ ನಾವು ಇವತ್ತು ಭಾರತೀಯ ಜನತಾ ಪಕ್ಷದ ಎಲ್ಲಾ ಕಾರ್ಯಕರ್ತರು ನಮ್ಮ ಶಾಸಕರಾದ ಶ್ರೀ ಮಹೇಶ್ ತೆಂಗಿನಕಾಯಿ ಅವರು, ಎಂ.ಆರ್. ಪಾಟೀಲ್ ಶ್ರೀ ಸುದೀಪ್ ಶೆಟ್ಟರ್ ಅವರು ಹಾಗೂ ಎಲ್ಲ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಮಂಡಲ ಪದಾಧಿಕಾರಿಗಳು ಎಲ್ಲರೂ ದೊಡ್ಡ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.